ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮೆಸ್ಕಾಮ್, ಬೆಸ್ಕಾಮ್, ಹೆಸ್ಕಾಮ್ ಒಂದು ರಿಸಲ್ಟ್ ಬಗ್ಗೆ ಒಂದು ಮಾತಾಡ್ತಾ ಹೋಗೋಣ, ಯಾವಾಗ ಬರಬಹುದು ಅಂತೇಳಿ. ಇಲ್ಲಿ ಮೆಸ್ಕಾಮು ಹೆಸ್ಕಾಮ್ ಅವರು ಸಹ ಕೇಳ್ತಾ ಇದ್ರಿ, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಇನ್ನು ಬೆಸ್ಕಾಮ್ ಅವ್ರದ್ದು ಯಾಕೆ ಇದರಲ್ಲಿ ಬಂತು ಅಂತಂದರೆ, ಕೆಲವೊಬ್ಬ ಅಭ್ಯರ್ಥಿಗಳು, ಕೆಲವೊಬ್ಬರು ನೀವೇ ಹೇಳ್ತಾ ಇರುವಂಥದ್ದು ಮೆಸ್ಕಾಮ್ ಬೆಸ್ಕಾಮ್ ಹೋಲಿಕೆ ಮಾಡಿದರೆ ಮೆಸ್ಕಾಮೇ ಫಸ್ಟ್ ಬರುತ್ತೆ, ಬೆಸ್ಕಾಮ್ ಆಮೇಲೆ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದರ ಬಗ್ಗೆಯೂ ಸಹ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಓಕೆ, ಈಗ ಬಂದುಬಿಟ್ಟು ಇದರಲ್ಲಿ ಯಾವುದು ಫಸ್ಟ್ ರಿಸಲ್ಟು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿದ್ರೆ ಅಂತ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇಳಬೇಕು ₹1 ನನ್ನ ಒಳಗೇನು ಅಂತ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಬೆಸ್ಕಾಮ್ ಮತ್ತು ಮೆಸ್ಕಾಮ್, ಇವುಗಳಲ್ಲಿ ಯಾವುದು ರಿಸಲ್ಟ್ ಫಸ್ಟ್ ಬರ್ಬೋದು ಎಂಬುದನ್ನು ನೋಡೋಣ. ಬೆಸ್ಕಾಮು ಮತ್ತು ಮೆಸ್ಕಾಮ್ ಹೋಲಿಕೆ ಮಾಡಿದರೆ ಈಗ ನೀವು ಹೇಳ್ತಾ ಇರುವಂಥದ್ದು ಮೆಸ್ಕಾಮ್ದು ಮೆಡಿಕಲ್ ಮುಗಿದಿರುವಂಥದ್ದು ಯಾವಾಗಪ್ಪ ಅಂತಂದರೆ ಜನವರಿ 24ಕ್ಕೆ. ಅದೇ ಮೆಸ್ಕಾಮ್ದು ಯಾವಾಗ ಮುಗೀತು ಅಂತಂತಂದರೆ ಮೆಸ್ಕಾಮ್ ಮುಗಿದಿದ್ದು ಜನವರಿ 24ಕ್ಕೆ. ಬೆಸ್ಕಾಮ್ ಮುಗಿದಿದ್ದು ಯಾವಾಗಪ್ಪ ಅಂತಂತಂದರೆ ಡಿಸೆಂಬರ್ 18ಕ್ಕೆ. ಇನ್ನು ಮೆಸ್ಕಾಮು ಬೆಸ್ಕಾಮ್ಗೂ ಹೋಲಿಕೆ ಮಾಡಿದರೆ ಸರಿಸುಮಾರು 1 ತಿಂಗಳಕ್ಕಿಂತ ಹೆಚ್ಚು ಡಿಫ್ರೆನ್ಸ್ ಇದೆ, ಬರೀ ಮೆಡಿಕಲ್ ನೋಡಕ್ಕೆ ಹೋದರೆ. ಓಕೆ, ಈಗ ಮೆಸ್ಕಾಮ್ದು 300ಕ್ಕಿಂತ ಹೆಚ್ಚು ಹುದ್ದೆಗಳಿವೆ, ಬೆಸ್ಕಾಮ್ದು ಅದರ ಒಂದು 3 ಪಟ್ಟು, ಮೆಸ್ಕಾಮ್ನ 3 ಪಟ್ಟು ಹೆಚ್ಚು ಹುದ್ದೆಗಳು ಬೆಸ್ಕಾಮಲ್ಲಿವೆ. ಅಷ್ಟು 937 ಹುದ್ದೆಗಳು. ಹಂಗೆ ನೋಡೋಕ್ಕೆ ಹೋದರೆ ಬೆಸ್ಕಾಮ್ಗಿಂತ ಫಸ್ಟು ಮೆಸ್ಕಾಮೇ ಬರ್ಬೋದು ಅಂತ ನೀವು ಅಂದ್ಕೋಬೋದು. ಬಟ್ ಏನಪ್ಪ ಒಂದು ಇದು ಅಂತಂದರೆ, ಆಲ್ರೆಡಿ ಪ್ರೊಸೆಸ್ಸು ಕಂಪ್ಲೀಟ್ ಆಗ್ತಾ ಬಂದಿದೆ ಸ್ನೇಹಿತರೆ. ಓಕೆ, ಆಲ್ರೆಡಿ ಆಗ್ತಾ ಬಂದಿದೆ, ಆಲ್ರೆಡಿ ಆಗಿದ್ದೂ ಸಹ ಇದೆ ಬೆಸ್ಕಾಮ್ದು. ಇನ್ನು ಮೆಸ್ಕಾಮ್ದು ಏನಂತಂದರೆ ಇನ್ನು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಇವತ್ತೆಷ್ಟು ಡೇಟು 21 ಸ್ಟಾರ್ಟ್ ಆಗಿ ಒಂದು 20 ದಿನ ಆಗಿರ್ಬೋದು ಅಷ್ಟೇ, ಎಲ್ಲ ರಜೆಗಳೆಲ್ಲ ತೆಗೆದ್ರು. ಬಟ್ ಬೆಸ್ಕಾಮ್ದು ಆಲ್ರೆಡಿ 2 ಮಂತ್ ಆಯಿತು ಪ್ರೊಸೆಸ್ ಸ್ಟಾರ್ಟ್ ಆಗಿ, ವಿತ್ ಲೀವ್ಗಳನ್ನ ಎಲ್ಲ ತೆಗೆದ್ರೂ ಒಂದು 45 ದಿನ ಆಗಿರ್ಬೋದು, 1.5 ತಿಂಗಳಾದರೂ ಆಗಿರ್ಬೋದು. ಓಕೆ, ಬಟ್ ಹಂಗೆ ಹೋಲಿಕೆ ಮಾಡಕ್ಕೆ ಹೋದರೆ ಬೆಸ್ಕಾಮ್ದು ರಿಸಲ್ಟ್ ಬಂದುಬಿಟ್ಟು ಫಸ್ಟ್ ಬೆಸ್ಕಾಮ್ದೇ ಬರ್ತದೆ. ಯಾಕಂತಂದರೆ ಪ್ರೊಸೆಸ್ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬಂದಿದೆ, ಮತ್ತು ಇನ್ನೊಂದೇನಪ್ಪ ಅಂದರೆ ಒತ್ತಡವೂ ಇದೆ, ಬೇಗ ರಿಸಲ್ಟ್ ಬಿಡಬೇಕು. ಯಾಕಂದರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ 2 ವರ್ಷ ಆಗ್ತಾ ಬಂತು. ಓಕೆ, 2024 ಅಕ್ಟೋಬರ್ಗೆ ಬಂದರೆ 2026 ಫೆಬ್ರವರಿಯಲ್ಲಿದ್ದೀವಿ ನಾವು, ಹಾಗಾಗಿ ಸರಿಸುಮಾರು 2 ವರ್ಷ ಆಗ್ತಾ ಬಂತು. ಆ ಕಾರಣಕ್ಕಾಗಿಯೂ ಸಹ ಒತ್ತಡ ಇರೋ ಕಾರಣಕ್ಕಾಗಿ ಅದರ ರಿಸಲ್ಟ್ ಪ್ರೊಸೆಸನ್ನು ಸಹ ಅತಿ ಬೇಗನೆ ಮಾಡ್ತಾರೆ. ನಿಮ್ಮ ರಿಸಲ್ಟನ್ನು ಸಹ ಅವರು ಬೇಗನೆ ಬಿಡ್ತಾರೆ. ಬೆಸ್ಕಾಮ್ಗೆ ಹೋಲಿಕೆ ಮಾಡಿದಾಗ ಫಸ್ಟ್ ಬರುವಂಥದ್ದು ಬೆಸ್ಕಾಮೇ ಬರ್ತದೆ. ಇನ್ನು ಬೆಸ್ಕಾಮ್ ಬಿಟ್ಟು ಭಾಳ ದಿನ ಮೆಸ್ಕಾಮ್ ಅವ್ರು ತೊಗೊಳ್ಳೋದು, ಯಾಕಂದರೆ ವೇಕೆನ್ಸಿ ಸಹ ಕಡಿಮೆ ಇವೆ. ನಿಮ್ಮದು ಮಾರ್ಚಲ್ಲಿ 100% ಬರ್ತದೆ ಮೆಸ್ಕಾಮ್ದು. ಅದು ಲಾಸ್ಟ್ ಆದರೂ ಆಗ್ಬೋದು, ಮಿಡ್ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಇನ್ನು ಬೆಸ್ಕಾಮ್ದು ಈ ಮಂತಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡು ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಹೇಳೋದಂತಲ್ಲ, ನಿಗಮದವ್ರು ಹೇಳಿದ ಪ್ರಕಾರನೂ ಈ ಒಂದು ಮಂತೆ ನಿಮ್ಮ ರಿಸಲ್ಟ್ ಬರಬಹುದು. ಬಟ್ ಈಗ ನಿಗಮದವರು ಕಾಲ್ ಮಾಡಿದ್ರು ಅವರು ಸಹ ಕ್ಲಿಯರಾಗಿ ಹೇಳ್ತಾ ಇಲ್ಲ ಇದೇ ತಿಂಗಳು ಬರುತ್ತದೆ 100% ಅಂತಂದ್ರೂ. ಒಬ್ಬೊಬ್ಬರು ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದರು. ಇನ್ನು ಕೆಲವರಿಗೆ ಫೋನ್ ಮಾಡಿದರೆ ನೆಕ್ಸ್ಟ್ ಮಂತ್ ಬರುತ್ತೆ, ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಪರ್ಫೆಕ್ಟ್ ಆದಂತಹ ಒಂದು ದಿನಾಂಕಗಳನ್ನ ಯಾರೂ ಸಹ ಹೇಳ್ತಾ ಇಲ್ಲ. ಓಪಿಟ್ಕೊಳ್ಳಿ, ನಿಮ್ಮ ರಿಸಲ್ಟು ಬಂದೇ ಬರ್ತದೆ. ಈ ತಿಂಗಳೊಳಗೂ ಸಹ ಬರುವಂಥ ಚಾನ್ಸಸ್ ಇದೆ, ಬರಬಹುದು. ಓಕೆ, ಇನ್ನು ನೆಕ್ಸ್ಟ್ ಹೆಸ್ಕಾಮ್ ರಿಸಲ್ಟು ಇನ್ನೂ ಸಹ ಅವ್ರದ್ದು ನಿಮ್ಹಾನ್ಸ್ ಮೆಡಿಕಲೇ 24ರವರೆಗೂ, ಅಂದರೆ ಇನ್ನೂ 3 ದಿನಗಳ ಕಾಲಿದೆ. ಯಾವುದು ಹೆಸ್ಕಾಮ್ ಅವ್ರದ್ದು. ನಿಮ್ಮದು ಮೆಡಿಕಲ್ ಮುಗಿದು ಮತ್ತೆ ಸರಿಸುಮಾರು 2 ತಿಂಗಳಾದರೂ ತೊಗೋಬೋದು. ಓಕೆ, ಹಾಗಾಗಿ ನಿಮ್ಮ ರಿಸಲ್ಟು ಏಪ್ರಿಲಲ್ಲಿ ಬರ್ತದೆ. ಯಾವ್ದು? ಹೆಸ್ಕಾಮ್ ಅವ್ರದ್ದು. ಓಕೆ, ಇದರಲ್ಲಿ ಇಷ್ಟೆಲ್ಲ ಟೋಟಲಾಗಿ ಹೇಳೋದಾದರೆ ಬೆಸ್ಕಾಮ್ ಫಸ್ಟು, ಆಮೇಲೆ ಮೆಸ್ಕಾಮ್, ಆಮೇಲೆ ಹೆಸ್ಕಾಮ್, ಈ ರೀತಿಯಾಗಿ ರಿಸಲ್ಟು ಬರ್ತವೆ.
ಬಟ್ ಈ 3 ರಿಸಲ್ಟು ಸಹ 15 ದಿನದ ಡಿಫ್ರೆನ್ಸಲ್ಲಿನೇ ಬರುತ್ತೆ. 15 ದಿನ 20 ದಿನ ಡಿಫ್ರೆನ್ಸಲ್ಲಿ ಒಂದೊಂದು ರಿಸಲ್ಟನ್ನು ನೀವು ನೋಡ್ತೀರಾ. ಓಕೆ, ಇದು ಈಗಿರುವಂಥ ಒಂದು ಸದ್ಯದ ಅಪ್ಡೇಟು. ಬೆಸ್ಕಾಮ್ದು ರಿಸಲ್ಟ್ ಯಾರು ಕಾಯ್ತಿದ್ದೀರೋ ಆದಷ್ಟು ಬೇಗ ಬರುತ್ತೆ, ವೇಟ್ ಮಾಡಿ. ಓಕೆ, ಪರ್ಫೆಕ್ಟ್ ಆದಂಥ ದಿನಾಂಕ ಯಾರಿಗೂ ಸಹ ಗೊತ್ತಿಲ್ಲ, ಎಕ್ಸ್ಪೆಷಲಿ ಬೆಸ್ಕಾಮರ್ಗೂ ಸಹ ಗೊತ್ತಿಲ್ಲ ಅಂತ ಹೇಳ್ತಾ ಅದು ಇವತ್ತಿನ ವಿಡಿಯೋ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.